ಸೊ ಎಲ್ರಿಗೂ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಕಮ್ಯುನಿಕೇಷನ್ ಮಾಡೇ ಇಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ. ಆ್ಯಂಡ್ ಸ್ಮಾಲ್ ಸ್ಟೋರಿ ಟೈಮ್ ಹೇಳೋಣ ಅಂತ. ಆ್ಯಂಡ್ ನಿನ್ನೆ ಊರಿಗೆ ಬಂದಿದ್ದು, ನಿನ್ನೆ ಈವ್ನಿಂಗ್ ಬಂದು ಜಾತ್ರೆಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಬಂದು ಇವತ್ತು ಮತ್ತೆ ಜಾತ್ರೆಗೆ ಹೋಗಬೇಕು. ಈಗ ಸದ್ಯಕ್ಕೆ ನಾನು ದೊಡ್ಡಮ್ಮ ಮನೇಲಿದ್ದೀನಿ. ಊರ ಹೆಸರು ಬಂದು ಹಂಸಂದ್ರ ಅಂತ. ಆ್ಯಂಡ್ ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ ಹಂಸಂದ್ರ ಅಂತ. ನಾನೊಂದು ವ್ಲಾಗ್ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಇಫ್ ನೀವು ಅದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಗೋ ಡು ವಾಚ್ ದ ವ್ಲಾಗ್. ಆ್ಯಂಡ್ ಇವಾಗ ರೆಡಿ ಆಗ್ತಾ ಇದ್ದೀನಿ. ಈಗ ಬೆಳಗ್ಗೆಯಿಂದ ಅದು ಇದು ಕೆಲಸ ಎಲ್ಲ ಮಾಡಿ ಈಗ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗ್ತಾ ಇರೋದು. ಈಗ ಸ್ನಾನ ಮಾಡ್ಕೊಂಡು ಬಂದೆ, ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲ್ಗೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ಕ್ಲೀನಾಗಿ ರೆಡಿಯಾಗಿ ಫ್ರೆಶ್ ಲುಕ್ಕಲ್ಲಿ ಹೋಗೋಣ ಅಂತ. ಹಾಗೆ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಎಂತಕ್ಕೆ ಬಂದೆ ಏನು ಎತ್ತ ಅಂತ ಹೇಳೋಣ ಅಂತ. ಓಕೆನಾ? ಸ್ಕಿನ್ ಕೇರ್, ಬೈ ದ ವೇ, ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋ ನನ್ನ ಸ್ಕಿನ್ ಕೇರ್ ಬಗ್ಗೆ ಐ ಜಸ್ಟ್ ಟೆಲ್ ಯು. ನನ್ನ ಸ್ಕಿನ್ ಆಲ್ಮೋಸ್ಟ್ ಆ ಥರ ಎಲ್ಲ ಏನು ಜಾಸ್ತಿ ಇದಿಲ್ಲ, ಲೈಕ್ ಆ್ಯಕ್ನೆ ಎಲ್ಲ. ನಂದು ಪೂರಾ ಡ್ರೈ ಸ್ಕಿನ್ ಪೂರಾ ಡ್ರೈ ಸ್ಕಿನ್ ಇದೆ. ಆ್ಯಂಡ್ ಮಾರ್ಕ್ಸ್ ಎಲ್ಲ ಏನು ಅಷ್ಟಿಲ್ಲ, ಸ್ವಲ್ಪ ಆಗ ಪಿಂಪಲ್ಸ್ ಆಗಿದ್ದು ಮಾರ್ಕ್ಸ್ ಎಲ್ಲ ಇತ್ತು. ಸ್ವಲ್ಪ ಹೆವಿ ಟ್ಯಾನ್ ಆಗಿರೋದ್ರಿಂದ ಅದು ಹಂಗೆ ಇದೆ. ಅದು ಬಿಟ್ಟರೆ ನೈಸ್. ನನ್ನ ಫೇಸ್ ನಾರ್ಮಲ್ ಟು ಡ್ರೈ ನಾರ್ಮಲ್ ಸ್ಕಿನ್ ಇತ್ತು, ಲೈಕ್ ಕಾಂಬಿನೇಷನ್ ಸ್ಕಿನ್ ಇತ್ತು. ಬಟ್ ಐ ಡೋಂಟ್ ನೋ ವೈ ಲೇಟ್ಲಿ ಹೋಗ್ತಾ ಅದು ಪೂರಾ ಡ್ರೈ ಸ್ಕಿನ್ ಆಗಿಬಿಟ್ಟಿದೆ. ಎಷ್ಟು ಡ್ರೈ ಆಗಿದೆ. ನಾನು ಆಗಲೇ ಸ್ನಾನ ಮಾಡ್ಕೊಂಡು ಬಂದು ಎಷ್ಟೊತ್ತಾಯ್ತು, ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಸ್ಕಿನ್. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿರೋ ಟೋನರ್ ಇದು, ಲೈಕ್ ಇಟ್ಸ್ ಪ್ಲಮ್ ರೈಸ್ ಆ್ಯಂಡ್ ವಾಟರ್ದು ನೈಸಿನಮೈಡ್ ಟೋನರ್. ಇದೇಂತಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದು ನನ್ನ ಲೈಕ್ ಆಲ್ಮೋಸ್ಟ್ ಡ್ರೈ ಮತ್ತು ಕ್ಲಿಯರ್ ಇರೋದಕ್ಕೆ ಇಲ್ಲಿ ನಂದು ಓಪನ್ ಪೋರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಈ ಟೋನರ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಟೋನರ್ ಯೂಸ್ ಮಾಡ್ತಿರೋದು. ಆ್ಯಂಡ್ ಇಟ್ಸ್ ನೈಸ್. ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಿಕಾಸ್ ಇದರಲ್ಲಿ ಇತ್ತು, ಲೈಕ್ ಐ ಹ್ಯಾವ್ ಗಾಟ್ ಅ ಗುಡ್ ರಿವ್ಯೂ ಆನ್ ದಿಸ್. ಅದಕ್ಕೋಸ್ಕರ ಟ್ರೈ ಮಾಡಿದೆ. ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಹಾಗೆ ಬಿಡ್ತೀನಿ. ಫಸ್ಟು ನಾನು ಯೂಸ್ ಮಾಡ್ತಿರೋ ಲಿಪ್ ಬಾಮ್ ಬಂದ್ಬಿಟ್ಟು ಫಾಕ್ಸ್ಟೈಲ್ ಲಿಪ್ ಬಾಮ್. ಇದೆ ಅಂತಕ್ಕೆ ಅಂತ ಅಂದರೆ ಗೊತ್ತಿಲ್ಲ ನನಗೆ, ಇದು ಟ್ರಾನ್ಸ್ಪರೆಂಟ್ ಲಿಪ್ ಬಾಮ್ಸ್ ಇಷ್ಟ ಆಗುತ್ತೆ. ಐ ಡೋಂಟ್ ಲೈಕ್ ಟಿಂಟೆಡ್ ಲಿಪ್ ಬಾಮ್ಸ್. ಆ್ಯಂಡ್ ನಮಗೆ ಲಿಪ್ ಬಾಮ್ಸ್ ಎಲ್ಲ ಸ್ವಲ್ಪ ತಿಕ್ಕಾಗಿರಬೇಕು, ಲೈಕ್ ಸ್ವಲ್ಪ ಫ್ಲೂಯಿಡಿ ಥರ ಇದ್ದರೆ ನನಗೆ ಇಷ್ಟ ಆಗಲ್ಲ. ಅದು ಜಾಸ್ತಿ ಹೊತ್ತು ನನ್ನ ಲಿಪ್ಸ್ ಮೇಲೆ ಸ್ಟೇ ಆಗಬೇಕು. ಅದಕ್ಕೋಸ್ಕರ ಲಿಪ್ ಬಾಮ್ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ಇಟ್ಸ್ ನೈಸ್ ಆ್ಯಂಡ್ ಕ್ಲೀನ್ ಆ್ಯಂಡ್ ವೆರಿ ನೈಸ್. ಸೊ ಅದಾದಮೇಲೆ ನಾನು ಪಾಂಡ್ಸ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ. ಅಂಡರ್ ರೇಟೆಡ್ ಅಂತ ಹೇಳ್ಬೋದು. ವೈ? ಬಿಕಾಸ್ ಪಾಂಡ್ಸ್ ಪ್ರಾಡಕ್ಟ್ಸ್ ಐ ಡೋಂಟ್ ನೋ ಎಂತಕ್ಕಷ್ಟು ಹೈಪ್ ಇಲ್ಲ ಪಾಂಡ್ಸ್ ಪ್ರಾಡಕ್ಟ್ಸ್ಗೆ ಅಂತ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆಲ್ಮೋಸ್ಟ್ ಮೋರ್ ದೆನ್ ಅ ಇಯರಿಂದ ನಾನು ಇದೇ ಯೂಸ್ ಮಾಡ್ತಿರೋದು. ಬಟ್ ಇಟ್ಸ್ ಗ್ರೇಟ್. ಐ ಲವ್ ಪಾಂಡ್ಸ್. ನಂದು ಡ್ರೈ ಸ್ಕಿನ್ ಇರೋದಕ್ಕೆ ಇದು ಇನ್ನೂ ಚೆನ್ನಾಗಿ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ಪಾಂಡ್ಸ್ ಕ್ರೀಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ನಾವು ಥರ್ಸ್ಡೇ ಫಾರ್ ದ ಫಸ್ಟ್ ಟೈಮ್ ನಾವು ಥರ್ಸ್ಡೇ ಲೀವ್ ಹಾಕ್ಕೊಂಡು ಬಂದು ಮಂಡೇ ರಿಟರ್ನ್ ಹೋಗೋದು. ತುಂಬ ಲಾಂಗ್ ಲೀವ್ ತೊಗೊಂಡಿದ್ದಾರೆ ಮಮ್ಮಿ. ಐ ಮೀನ್ ಕೆಲ್ಸದಲ್ಲಿ ಬಿಡಲಿಲ್ಲ, ಹಂಗೆ ಹಿಂಗೆ ಅಂದ್ರಂತೆ. ಬಟ್ ಸ್ಟಿಲ್ ಮಮ್ಮಿ ಲೀವ್ ಹಾಕೊಂಡು ಬಂದರು. ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಇದ್ದು ಅಲ್ಲಿರೋ ಫಾಸ್ಟ್ ಲೈಫ್ ಲೀಡ್ ಮಾಡಿ ಇಲ್ಲಿ ನೋಡಿದ್ರೆ ಎಷ್ಟು ನಿಧಾನಕ್ಕೆ ಹೋಗ್ತಿದೆ ಎಲ್ಲ ಅಂತ ಅನಿಸುತ್ತೆ. ಪ್ಲೀಸ್ ಇಗ್ನೋರ್ ದಟ್ಟು ಗೆರೆ ಆಯಿತಾ? ಎಂತಕ್ಕೆ ಅಂತಂದರೆ ನಾನು ವಿಂಡೋ ಹತ್ರ ಲೈಟಿಂಗ್ ಚೆನ್ನಾಗಿದೆ ಅಂತ ಇಟ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಹಿಂದೆಗಡೆ ಬ್ಯಾಕ್ಗ್ರೌಂಡು ಎಸ್ಥೆಟಿಕ್ ಆಗಿಲ್ಲ. ಬಟ್ ನಂಗೆ ಇಷ್ಟ ಆಯಿತು. ನಾನು ಎಂತಕ್ಕೆ ನಮ್ಮ ಮನೇಲಿ ಮಾಡಿಲ್ಲ ಇದೆಲ್ಲ ಅಂತ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಈ ಥರ ಎಲ್ಲ ಸಫಿಷಿಯೆಂಟ್ ಲೈಟ್ ಎಲ್ಲ ಬರೋದೇ ಇಲ್ಲ ನಮ್ಮ ಮನೇಲಿ. ಇಲ್ಲೊಂಥರ ಚೆನ್ನಾಗಿದೆ. ಸೊ ಹಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹಂಗೆ ನನ್ನ ಸ್ಕಿನ್ ರೆಡಿ ಆಗ್ತಾ ಇದ್ನಲ್ವ, ಒಬ್ಳಿಗೆ ಬೋರ್ ಕೂಡ ಆಗ್ತಾಯಿತ್ತು. ನನಗೆ ಟಿ ವಿ ಎಲ್ಲ ವಾಚ್ ಮಾಡೋದಕ್ಕೂ ಅಷ್ಟು ಇಷ್ಟ ಆಗಲ್ಲ. ನೋ. ಸೊ ಹಂಗೆ ಮಾಡಿದೆ ಅಷ್ಟೆ. ಅದು ನೆಕ್ಸ್ಟ್ ಅದಾದಮೇಲೆ ನಾನು ಯೂಸ್ ಮಾಡ್ತಿರೋದು ವಿಶ್ ಕೇರ್ ಚಿಚಿ. ಓಕೆ, ನೆಕ್ಸ್ಟ್ ನೀನು ಹೆಡ್ ಕಟ್ ಮಾಡ್ತೀನಿ ಬಿಡು. ನೋಡ್ತಾ ಇದ್ದೀನಿ. ಇರ್ಲಿ
ಸೊ ನೆಕ್ಸ್ಟ್ ನನ್ನ ಮಾಯಿಶ್ಚರೈಸರ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆದ್ಮೇಲೆ ಫುಲ್ ಫುಲ್ ಗ್ಲೋ ಬರುತ್ತೆ. ನಾನು ಆಕ್ಚುಲಿ ಇಷ್ಟು ಬೆಳ್ಳಗಿಲ್ಲ ಆಯ್ತಾ. ಅದೇನಾಗಿದೆ ಅಂತ ಅಂದ್ರೆ ಮನೇಲಿ ಇದ್ದು ಬೆಳ್ಳಗಾಗಿದ್ದೀನಿ ಅಷ್ಟೇ. ನಾನು ಈ ಲೆವೆಲ್ಗೆ ಬೆಳ್ಳಗಾಗಿರೋದು ಐ ಥಿಂಕ್ ಆಫ್ಟರ್ ಸೋ ಮೆನಿ ಇಯರ್ಸ್. ಸೊ ಪ್ಲೀಸ್ ಇಗ್ನೋರ್ ದ ಡಿಸ್ಟರ್ಬೆನ್ಸ್. ಹಿಂದಗಡೆ ಅಕ್ಕ ಓಡಾಡ್ತಾ ಇರೋದು ಅದು ಇದು ಎಲ್ಲ ಇಗ್ನೋರ್ ಮಾಡಿ. ಆ್ಯಂಡ್ ಇದೆಲ್ಲ ಲೈನ್ ಇದೆಯಲ್ಲ ಇದೆಲ್ಲ ಇಗ್ನೋರ್ ಮಾಡಿ. ಅದು ಬಿಟ್ಟರೆ ಏನೆಲ್ಲ ಚೆನ್ನಾಗೇ ಇದೆ. ಸೊ ಅದಾದಮೇಲೆ ನಾನು ಯೂಸ್ ಮಾಡ್ತಿರೋ ಅಂಥ ವಾಟ್ ಇಸ್ ದ ಸನ್ಸ್ಕ್ರೀನ್ ಬಂದ್ಬಿಟ್ಟು ವಿಶ್ ಕೇರ್ ಸನ್ಸ್ಕ್ರೀನ್ ಲೇಟ್ಲಿ. ವಿಶ್ ಕೇರ್ ಅಂತಕ್ಕೆ ಮಮ್ಮಿ ಲುಕ್ ಕೊಡ್ತಾ ಇದ್ದಾರೆ ಗೈಸ್. ಇಲ್ಲಿದೆ. ಸೊ ನಾನು ಯೂಸ್ ಮಾಡೋ ನಾನು ಯೂಸ್ ಮಾಡೋದೇ ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋದು. ಹಾಕ್ತೀನಿ ಇವೆಲ್ಲ ಹಾಕ್ತೀನಿ. ಓಕೆ, ಸೊ ಸನ್ಸ್ಕ್ರೀನ್ ಬಂದು ನಾನು ವಿಶ್ ಕೇರ್ದು ಈಗ ಲೇಟ್ಲಿ ಸ್ಟಾರ್ಟ್ ಮಾಡಿದ್ದು ಯೂಸ್ ಮಾಡೋದಕ್ಕೆ. ಫಸ್ಟು ಡಾಟ್ ಆ್ಯಂಡ್ ಕೀದು ವಾಟರ್ ಮಿಲನ್ ಒಂದಿದೆ ಪಿಂಕ್ ಕಲರ್, ಅದನ್ನು ನಾನು ಇಲ್ಲೆಲ್ಲಾದ್ರೂ ಪಿಕ್ಚರ್ ಪಾಪ್ ಮಾಡ್ತೀನಿ. ಸೊ ಚೆಕ್ ಮಾಡಿ, ಅದು ಸಕ್ಕದಾಗಿತ್ತು. ಇದು ಫ್ಲೇಟ್ ಸನ್ಸ್ಕ್ರೀನ್ ಅಂತ ಇತ್ತಲ್ವಾ, ಸೊ ಇದೊಂದ್ಸತಿ ಟ್ರೈ ಮಾಡೋಣ ಅಂತ ಇದನ್ನ ತಗೊಂಡೆ. ಆ್ಯಂಡ್ ಇವನ್ ಇದು ಕೂಡ ತುಂಬ ಚೆನ್ನಾಗಿದೆ ಸನ್ಸ್ಕ್ರೀನ್. ಐ ಜಸ್ಟ್ ಲವ್ ದಿಸ್ ಸನ್ಸ್ಕ್ರೀನ್ ವೆರಿ ಮಚ್. ಏನಿಲ್ಲ ಅಂದರೂ ಸನ್ಸ್ಕ್ರೀನ್ ಇಲ್ಲದೆ ಈಚೆ ಹೋದ್ರೆ ಅಷ್ಟೇ. ಆ್ಯಂಡ್ ಇದೇನು ಮುಂಚೆ ಎಲ್ಲ ಯೂಸ್ ಮಾಡ್ತಿರಲಿಲ್ಲ, ಬಟ್ ಈಗ ಲೇಟ್ಲಿ ಎಲ್ಲರಿಗೂ ಸ್ಕಿನ್ ಕೇರ್ ಅನ್ನೋ ಒಂದು ಅಬ್ಸೆಷನ್ ಅಷ್ಟೇ. ನಾನು ಸ್ಕಿನ್ ಕೇರ್ ಅಂತ ನಾನೇನು ಜಾಸ್ತಿ ಸಿರಮ್ ಅದು ಇದು ಓಕೆ. ಸೊ ಸ್ಕಿನ್ ಕೇರ್ ಅಂದರೆ ನಾನು ಜಾಸ್ತಿ ಅದು ಇದೆಲ್ಲ ಯೂಸ್ ಮಾಡಲ್ಲ. ಫ್ಯೂ ನೆಸಸರಿ ಐಟಮ್ಸ್ ಅಷ್ಟೇ. ನನ್ನ ಸಿಂಪಲ್ ಗ್ಲೋ ಪ್ರೋಟೀನಲ್ಲಿ ಇನ್ನೂ ಒಂದು ಏನು ಆ್ಯಡ್ ಆಗಿದೆ ಅಂತ ಅಂದರೆ ಐ ಜಸ್ಟ್ ಟೆಲ್ ಯು ದ್ಯಾಟ್. ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್. ಐ ಡೋಂಟ್ ನೋ ಇಫ್ ಪೀಪಲ್ ಕ್ಯಾನ್ ಸಿ ಆರ್ ವಾಟ್ ಇಟ್ಸ್. ಇವಾಗ ಏನು ಗೊತ್ತಾ, ಇದೇಂತಕ್ಕೆ ಯೂಸ್ ಮಾಡೋದು ನಾನು ಅಂತ ಅಂದರೆ, ನಮ್ಮ ಫೇಸ್ ಎಷ್ಟೋ ಡಲ್ ಆಗಿರಲಿ ಒಂದ್ಸತಿ ಯೂಸ್ ಮಾಡಿದ್ರೆ ಇದನ್ನ ಆಲ್ಮೋಸ್ಟ್ ಎಲ್ಲ ಫೇಸಲ್ಲೆಲ್ಲ ಅದೊಂದು ಗ್ಲೋ ಬರುತ್ತೆ. ಲೈಕ್ ವಿ ಫೀಲ್ ಸೋ ನ್ಯಾಚುರಲ್ ಆ್ಯಂಡ್ ಸೋ ಫ್ರೆಶ್. ನಮ್ಮ ಫೇಸ್ ಒಳ್ಳೆ ಫ್ರೆಶ್ ಫೀಲ್ ಆಗುತ್ತೆ. ಬಟ್ ಏನಂತಂದರೆ ಬೇಗ ಬ್ಲೆಂಡ್ ಮಾಡಬೇಕಷ್ಟೆ, ಅದೊಂದೇ ಇದ್ರದ್ದು. ಬೇಗ ಬ್ಲೆಂಡ್ ಮಾಡಿದ್ರೆ ಇಟ್ ವಿಲ್ ಲುಕ್ ಗ್ರೇಟ್. ಸಿ ಲುಕ್ ಅಟ್ ದ ಡಿಫ್ರೆನ್ಸ್. ಐ ಡೋಂಟ್ ನೋ ಇಫ್ ಯು ಪೀಪಲ್ ಕ್ಯಾನ್ ಸಿ ಆರ್ ನಾಟ್. ನೈಸ್ ಅಲ್ಲ? ನಂಗೆ ತುಂಬ ಇಷ್ಟ. ಐ ಲವ್ ಚೀಕ್ ಟಿಂಟ್ ವೆರಿ ಮಚ್. ಅದರಲ್ಲಿ ಇದೊಂದು ತುಂಬ ಇಷ್ಟ. ಮುಂಚೆ ಸ್ವಿಸ್ ಬ್ಯೂಟಿ ಇದೊಂದು ಕ್ರೀಮ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಆದಮೇಲೆ ಐ ಶಿಫ್ಟೆಡ್ ಟು ದಿಸ್ ಎಡ್ಯೂಟ್ ಟು ವಾಟರ್ ಟಿಂಟ್ ಆ್ಯಂಡ್ ದಿಸ್ ಇಸ್ ಕ್ವೈಟ್ ನೈಸ್ ಇನ್ ಮೈ ಒಪಿನಿಯನ್. ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದ್ಬಿಟ್ಟು ಚೆರಿ ಅಂತ ಈ ಶೇಡ್ ಹೆಸರು. ಇದರಲ್ಲಿ ಐ ಥಿಂಕ್ ಇನ್ನು 2 to 3 ಡಿಫ್ರೆಂಟ್ ಶೇಡ್ಸ್ ಇದೆ, ಬಟ್ ನನಗೆ ಈ ಶೇಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ವಿಲ್ ಆಲ್ವೇಸ್ ಯೂಸ್ ದ್ಯಾಟ್. ಈಗ ಒಂದ್ಸತಿ ಏನಾಗಿತ್ತು ಅಂತಂದರೆ, ಇದರೊಂದು ಬ್ಯಾಕ್ ಸ್ಟೋರಿ ಇದೆ ಆಯಿತಾ. ಒಂದೊಳ್ಳೆ ತಮಾಷೆ ಏನಂತಂದರೆ, ನನಗೆ ಚೀಕ್ ಟಿಂಟ್ ಅಂದರೆ ತುಂಬ ಇಷ್ಟ. ಸೊ ನಾನು ರೆಗ್ಯುಲರಾಗಿ ಹಾಕ್ತೀನಿ. ಏನು ಹಾಕಿಲ್ಲ ಅಂದರೂ ಚೀಕ್ ಟಿಂಟ್ ಹಾಕ್ತೀನಿ. ಮುಂಚೆ ರೆಗ್ಯುಲರಾಗಿ ಕಾಜಲ್ ಹಾಕ್ತಾಯಿದ್ದೆ. ಒನ್ಸ್ ನನಗೆ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆದಮೇಲೆ ಕಾಜಲ್ ಬಿಟ್ಟೆ ರೆಗ್ಯುಲರಾಗಿ ಆ್ಯಡ್ ಮಾಡೋದು. ಸೊ ಹಿಂಗೆ ನಾನು ಮಾರ್ಟ್ಗೆ ಹೋಗಬೇಕಿತ್ತು ಮಮ್ಮಿ ಜೊತೆ. ಆಗ ಚೀಕ್ ಟಿಂಟ್ ಹಾಕೊಂಡು ಹೋಗಿದ್ದೆ. ಆ್ಯಂಡ್ ಮಮ್ಮಿ ಗೊತ್ತಿರಲಿಲ್ಲ ನಾನು ಚೀಕ್ ಟಿಂಟ್ ಹಾಕಿದ್ದೀನಿ ಅಂತ. ಸೊ ಅಲ್ಲಿ ಮಾರ್ಟಲ್ಲಿ ನಮ್ಮಮ್ಮ ತಲೆ ಕೆಡಿಸ್ಕೊಂಡಿದ್ದಾರೆ ನನ್ನ ಫೇಸ್ ನೋಡ್ಬಿಟ್ಟು. ಏನೋ ಹಚ್ಚಿ ಕೆನ್ನೆ ಎಲ್ಲ ದಂಧೆ ಬರೆಸ್ಕೊಂಡಿದ್ದಾಳೆ, ಏನು ಮಾಡೋದು ಇವಾಗ ಮಾರ್ಕ್ ಓಕೆ ಅಂತ. ಅವಾಗ ಅದು ಐಡಿಯಾನೇ ಇಲ್ಲ ನಾನು ಚೀಕ್ ಟಿಂಟ್ ಹಾಕಿದ್ದೀನಿ ಅಂತ. ಪೂರ್ತಿ ಅಬ್ಸರ್ವ್ ಮಾಡಿದ್ದಾರೆ. ಏನು ಹಿಂಗಾಗಿದೆಯಲ್ಲ ಅವಳ ಫೇಸು, ಕೆನ್ನೆ ಹತ್ರ ಮೂಗ್ ಮೇಲೆ ಹಿಂಗಿದೆಯಲ್ಲ, ಏನಾಗಿರ್ಬೋದು ಅಂತ. ಬಟ್ ಅದಾದಮೇಲೆ ಗಾಡಿಯಲ್ಲಿ ಎಲ್ಲ ಐಟಮ್ಸ್ ತೊಗೊಂಡ್ವಿ. ರಿಟರ್ನ್ ಬರಬೇಕಾದ್ರೆ ಏನಾಯಿತು, ಏನೇನೋ ಹಚ್ಚಿ ಮುಖ ಎಲ್ಲ ಸೀದಿಸ್ಕೊಂಡ್ಬಿಟ್ಟಿದ್ಯಾ, ಅದೆಲ್ಲ ಏನು ಹಚ್ಚಿದ್ವಿ, ಹಚ್ಚಿ ಮುಖ ಎಲ್ಲ ಸೀದಿಸ್ಕೊಂಡ್ಬಿಟ್ಟಿದ್ಯಾ, ಏನಾಗ್ತಾ ಇದೆ ನಿನಗೆ, ಲೂಸ್ ಆತಲ್ಲ ನಿನಗೆ ಏನಾದರೂ ಅಂತ ಅಂದರು. ಅದಕ್ಕೆ ಹಿಂಗೆ ಹೇಳ್ತಿದ್ದಾರೆ. ಏನಾಯಿತು ಅಂತ ಅಂದರೆ,
ಮುಖ ಎಲ್ಲ ಕೆಂಪಗೆ ಆಗ್ಬಿಟ್ಟಿದೆ ಅಂತ ಅಂದ್ರು. ನಾನು ಅವಾಗ ದೇವ್ರೆ ಅದು ಬ್ಲಶ್ಶು, ಬೇರೆ ಇನ್ನೇನು ಅಲ್ಲ ಅಂತಂದೆ. ಮಮ್ಮಿ ಅವಾಗ ಓಕೆ ಬ್ಲಶ್ಶಾ, ಓಕೆ ಓಕೆ ಫೈನ್ ಅಂತ. ಈ ಥರ ಅದೊಂದು ಬ್ಯಾಕ್ ಸ್ಟೋರಿ. ಆ್ಯಂಡ್ ಅವಾಗಿಂದ ಬ್ಲಶ್ ಅಂದರೆ ಸಾಕು ಹಿಂಗೆ ಅಂತಾರೆ ನಮ್ಮಮ್ಮ. ಇಟ್ಸ್ ಓಕೆ, ಐ ಲೈಕ್ ಬ್ಲಶ್ ಆ್ಯಂಡ್ ಇಷ್ಟು ಹಚ್ಚಿದ್ರೆ ಐ ಫೀಲ್ ಹ್ಯಾಪಿ. ಐ ಲವ್ ಬ್ಲಶ್. ಬ್ಲಶ್ ಇರಬೇಕು ಫೇಸಲ್ಲಿ ಆ್ಯಂಡ್ ಒಂಥರ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಬ್ಲಶ್ ಜಾಸ್ತಿ ಹಾಕ್ತೀನಿ. ನೆಕ್ಸ್ಟು ನನ್ನ ಸಿಂಪಲ್ ಮೇಕಪ್ ರೊಟೀನ್. ಓ ಮೈ ಗಾಡ್, ಟಿಂಟ್ ನೋಡಿ. ಸೊ ನನ್ನ ಸಿಂಪಲ್ ಮೇಕಪ್ ರೊಟೀನಲ್ಲಿ ನನ್ನ ನೆಕ್ಸ್ಟ್ ಥಿಂಗ್ ಏನು ಆ್ಯಡ್ ಆಗುತ್ತೆ ಅಂತ ಅಂದರೆ, ನಾ ಫೌಂಡೇಶನು ಕನ್ಸೀಲರು ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ರೆಗ್ಯುಲರಾಗಿ ಯೂಸ್ ಮಾಡೋದೇ ಇವಾಗ ತೋರಿಸಿದ್ದೀನಲ್ಲ ಅಷ್ಟೊಂದು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಫಿಟ್ ಮೀ ಫೌಂಡೇಶನ್. ಕಲರೆಲ್ಲ ಹೋಗ್ಬಿಟ್ಟಿದೆ ಬಟ್ ಫಿಟ್ ಮೀ ಫೌಂಡೇಶನ್, ಮೇಬ್ಲಿನ್ ಫಿಟ್ ಮೀ ಫೌಂಡೇಶನ್. ಸೊ ಇದೇನಿಲ್ಲ, ಜಸ್ಟ್ ಅಂಡರ್ ಐಸ್ ಹತ್ರ ಕ್ರೀಸಿ ಆಗಿದ್ರೆ ಅದಕ್ಕೆ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ತುಂಬ ಗ್ಲೋಯಿ ಬೇಡ ಅಂದರೆ ಮ್ಯಾಟ್ ಫಿನಿಶ್ಗೋಸ್ಕರ ಯೂಸ್ ಮಾಡ್ತೀನಿ ಇದನ್ನು ಫೇಸು. ಆ್ಯಂಡ್ ಒಂದು ಸ್ವಲ್ಪ ಸ್ವೆಟ್ ಕಂಟ್ರೋಲ್ ಆಗುತ್ತೆ ನನಗೋಸ್ಕರ. ನನ್ನ ಬೇರೆ ಫೋರೆಡ್ ತುಂಬ ದೊಡ್ಡದು, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇಷ್ಟೇ ನನ್ನ ಮೇಕಪ್ ಸ್ಕಿನ್ ಕೇರ್ ರೊಟೀನ್. ಅದು ಬಿಟ್ಟರೆ ಬೊಟ್ಟು, ಲಿಪ್ಸ್ಟಿಕ್. ಗೆಟ್ ರೆಡಿ ವಿತ್ ಮೀನ ಆಗೋಯ್ತಲ್ಲ ಪೀಪಲ್. ಸಿ ಬ್ಲಷ್ ಸ್ವಲ್ಪ ನ್ಯಾಚುರಲ್ ಕಾಣ್ತದೆ, ಕಣ್ಣೆಲ್ಲ ಸ್ವಲ್ಪ ಪೇಷಂಟ್ ಥರ ಕಾಣ್ತಾ ಇದ್ದೀನಿ. 1 ಸೆಕೆಂಡ್, ಲಿಪ್ಸ್ಟಿಕ್ಕು ಐಲೈನರ್ ಹಾಕಿದ್ರೆ ಐ ಲುಕ್ ಗ್ರೇಟ್. ಐ ನೋ ಐ ಲುಕ್ ಗ್ರೇಟ್. ಐಲೈನರ್ ಹಾಕೊಂಡು ಬಂದ್ಬಿಡ್ತೀನಿ, ಇಲ್ಲಿ ಮೊಬೈಲಲ್ಲಿ ನೋಡ್ಕೊಂಡು ಹಾಕೊಳ್ಳೋಕ್ಕಾಗಲ್ಲ. ಸೊ ಐ ಗೋ ಪುಟ್ ಐಲೈನರ್ ಕಮ್ ಬ್ಯಾಕ್. ಓಕೆ, ಅಲ್ಲಿವರೆಗೂ 1 ನಿಮಿಷ ಐಲೈನರ್ ಹಾಕೊಂಡ್ಬಂದು. ಮಿರರ್ ಬೇಕು ನನಗೆ ಐಲೈನರ್ ಹಾಕೋಕ್ಕೆ. ನಾನು ಐಲೈನರ್ ತುಂಬ ಚೆನ್ನಾಗಿ ಹಾಕ್ತೀನಿ, ಬಟ್ ನನಗೆ ಮಿರರ್ ಇರಬೇಕು ಐಲೈನರ್ ಹಾಕ್ಬೇಕಂತ ಅಂದರೆ. ಐ ಲವ್ ಪುಟಿಂಗ್ ಐಲೈನರ್ ಲೈಕ್ ದಿಸ್. ಸೊ ಐಲೈನರ್ ಬಂದ್ಬಿಟ್ಟು ನಾನು ಇಲ್ಲೇ 18ದು ಐಲೈನರ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ನೆಕ್ಸ್ಟು ಲಿಪ್ಸ್ಟಿಕ್ ಹಾಕೋಣ ಅಂತ. ಲಿಪ್ಸ್ಟಿಕ್ ಯಾವ್ದು ಹಾಕಿ ವಾಚ್ ಸೋ ಮೆನಿ ಆಫ್ ದೆಮ್. ಇದು ಮ್ಯಾಕ್ ಬುಲೆಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ A61. ಸೊ ಇದು ಬಂದ್ಬಿಟ್ಟು ಪರ್ಪಲ್ ಕಲರ್. ಯಾವತ್ತಿದ್ರೂ ಮೇಕ್ ಅ ನೋಟ್, ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ದಟ್ ಯುವರ್ ಲಿಪ್ಸ್ ಆರ್ ಹೈಡ್ರೇಟೆಡ್. ಇಲ್ಲ ಅಂತ ಅಂದರೆ ಲಿಪ್ಸ್ಟಿಕ್ ಹಾಕಿದ್ಮೇಲೆ ಅದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬ ತುಂಬ ಡ್ರೈನೆಸ್ ಫೀಲ್ ಆಗುತ್ತೆ ಲಿಪ್ಸ್ಟಿಕ್ ಹಾಕಿದ್ಮೇಲೆ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಅಪ್ಲೈಯಿಂಗ್ ದ ಲಿಪ್ ಬಾಮ್ ಆ್ಯಂಡ್ ಕೀಪಿಂಗ್ ಇಟ್ ಫಾರ್ ಸಮ್ ಟೈಮ್. ಅದಾದಮೇಲೆ ಅದನ್ನು ರಿಮೂವ್ ಮಾಡಿ, ಇಲ್ಲಾಂದರೆ ಅದ್ರ ಮೇಲೇ ಲಿಪ್ಸ್ಟಿಕ್ ಹಾಕಿ. ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಕಂಪ್ಲೀಟ್ಲಿ ಫೈನ್. ನಾನೇ ಅಂದರೆ ಬುಲೆಟ್ ಲಿಪ್ಸ್ಟಿಕ್ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅಂತ, ಹೈಲೈಟಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಯೂಸಿಂಗ್ ದಿಸ್ ಸ್ವಲ್ಪ ನ್ಯೂಡ್ ಶೇಡ್ ಅದು. ಇಟ್ಸ್ ಎನ್ ಬ್ಯೂಟಿ ಅವ್ರದ್ದು. ಓಕೆ, ಎನ್ ಬ್ಯೂಟಿ ಅವ್ರದ್ದು ಮಿನಿ ಲಿಪ್ಸ್ಟಿಕ್ಸ್, ಲೈಕ್ ಮಿನಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್. ನನಗೆ ನಾನು ಯಾವ ಲಿಪ್ಸ್ಟಿಕ್ನು ಒಂದು ಲಿಪ್ಸ್ಟಿಕಲ್ಲಿ ಮುಗಿಸಲ್ಲ. ಅದು ನಂದು ಅದೇನು ಕೆಟ್ಟ ಬುದ್ಧಿನೋ ನನಗೆ ಗೊತ್ತಿಲ್ಲ. ಒಂದೇ ಒಂದು ಇದರಲ್ಲಿ ನಾನು ಯಾವ ಲಿಪ್ಸ್ಟಿಕ್ಕು ಮುಗಿಸಲ್ಲ. ನಾನು ಲಿಪ್ ಕಾಂಬೋ ಕಂಪ್ಲೀಟ್ ಮಾಡೋದೇ, ಲಿಪ್ಸ್ಟಿಕ್ ಅನ್ನೋ ಒಂದು ಇದನ್ನು ಕಂಪ್ಲೀಟ್ ಮಾಡಲ್ಲ. ದಿಸ್ ಮೈ ಥರ್ಡ್ ಒನ್. ಇದು ಯಾವುದಂದರೆ ನೈಕಾದು ಇನ್ ದ ಶೇಡ್ 01J4. ಇದು ಸ್ವಲ್ಪ ಮರೂನಿಶ್ ಶೇಡಲ್ಲಿದೆ. ಲಿಪ್ ಲೈನರ್ಸ್ ತರೋದು ಮರ್ತೋದೆ, ಅದಕ್ಕೋಸ್ಕರ ವಿಧಿ ಇಲ್ಲ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನನಗೆ ಸಿಂಗಲ್ ಲಿಪ್ ಕಾಂಬೋ ಕಂಪ್ಲೀಟ್ ಮಾಡೋದು ರೂಢಿನೇ ಇಲ್ಲ.
ಯಾವಾಗಲೂ ಅಟ್ಲೀಸ್ಟ್ 2 ಇಲ್ಲ 3 ಕಂಪಲ್ಸರಿ ನಾನು ಲಿಪ್ಸ್ಟಿಕ್ ಹಾಕಿನೇ ಇದು ಈ 3 ಲಿಪ್ಸ್ಟಿಕ್ಸ್ ಯೂಸ್ ಮಾಡಿರೋದು ನಾನು ಅಷ್ಟೇ. ಇವತ್ತಿನ ಮೇಕಪ್ ಇಷ್ಟೇ ನಂದು. ಐಲೈನರ್, ಲಿಪ್ಸ್ಟಿಕ್, ಬೊಟ್ಟು. ಮೇಕಪ್ ಅಂತ ಅಂದರೆ ಇಟ್ ವಾಸ್ ಜಸ್ಟ್ ನ್ಯಾಚುರಲ್ ಸ್ಕಿನ್ ಕೇರ್ ಪ್ಲಸ್ ಗ್ಲೋ ಕೈಂಡ್ ಆಫ್ ಎ ಥಿಂಗ್ ಅನ್ಬೋದು ಅಷ್ಟೇ. ಸೊ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಯಾವ್ದು ಹಾಕೋದು ಗೊತ್ತಾಗ್ತಾ ಇಲ್ಲ. ಐ ಹ್ಯಾವ್ 2 ಆಪ್ಷನ್ಸ್. ಒಂದು ಇದು ಸೀರಿಯಸ್, ಒಂದು ಇದಿದೆ ನಿನ್ನೆ ಜಾತ್ರೆಯಲ್ಲಿ ತಗೊಂಡಿದ್ದು. ಅದು ತೋರಿಸಿದ್ದೀನಲ್ಲ, ನನಗೆ ಮೈಕ್ ಇಲ್ಲ, ಮೈಕ್ ತಗೊಂಡಿಲ್ಲ ಇನ್ನು. ಇದು ವಾಯ್ಸ್ ಎಷ್ಟು ಕೇಳಿಸುತ್ತೋ ಇಲ್ಲೋ ಸ್ವಲ್ಪನೂ ಐಡಿಯಾ ಕೂಡ ಇಲ್ಲ. ಐ ಆಮ್ ವೆರಿ ಟೆನ್ಸ್ಡ್ ಅಬೌಟ್ ಇಟ್. ನೋಡೋಣ ಎಷ್ಟು ಕೇಳಿಸುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಹಾಕ್ಲಾ ಅಥವಾ ಇದೇ ಓಕೆ ಅಂತ? ಯಾವ್ದಿರ್ಲಿ? ಇದು ಚೆನ್ನಾಗಿ ಕಾಣ್ತಿದಲ್ಲ, ಅಷ್ಟು ಇದು ಚೆನ್ನಾಗಿ ಕಾಣ್ತಿದಲ್ಲ. ಓಕೆ, ಐಲ್ ಗೋ ವಿತ್ ದಿಸ್. ಇದು ಸ್ವಲ್ಪ ಜಾತ್ರೆ ಥರ ಇದೆ. ಸೊ ಹೇರ್ಗೋಸ್ಕರ ಕ್ಲಿಪ್ ಯೂಸ್ ಮಾಡ್ತೀನಿ. ಐ ಥಿಂಕ್ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇದರಲ್ಲೇ ಏನೊಂದು ಕಲರ್ ಇದೆ. ಐ ಲವ್ ದಿಸ್ ಕೈಂಡ್ ಆಫ್ ಕ್ಲಿಪ್ಸ್. ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಅಸ್ಥೆಟಿಕ್. ಹಾಕಿದ್ರೆ ಕ್ಲಿಪ್ ಕಾಣುತ್ತೋ ಇಲ್ಲ ನಿಮಗೆ? ಅವನು ಅಷ್ಟೇ ಇವತ್ತಿನ ಗ್ಲೋಬ್ ಗೆಟ್ ರೆಡಿ ವಿತ್ ಮೀ. ಆ್ಯಂಡ್ ಯು ಪೀಪಲ್ ಏನು ಗೊತ್ತಾ, ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಫಸ್ಟ್ ಟೈಮ್ ನಾನು ಗೆಟ್ ರೆಡಿ ವಿತ್ ಮೀ ಮಾಡಿರೋದು ಅದು ಊರಲ್ಲಿ ಅನ್ಸಂದ್ರದಲ್ಲಿ. ದ್ಯಾಟ್ಸ್ ವೆರಿ ಕ್ಯೂಟ್. ಆ್ಯಂಡ್ ಅಷ್ಟೇ ಇವತ್ತಿನ ಗೆಟ್ ರೆಡಿ ವಿತ್ ಮೀ ಹಿಂಗಿತ್ತು. ಟೆಂಪಲ್ಗೆ ಹೋಗೋದು, ಟೆಂಪಲಿಂದ ಬರೋದು, ಜಾತ್ರೆಗೆ ಹೋಗೋದು, ಊಟ ಮಾಡೋದು, ಇಷ್ಟೊಂದು ಬ್ಲಾಗ್ ಹಾಕ್ತೀನಿ. ಐ ಮೀನ್ ವ್ಲಾಗ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಇದೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಇದೇ ಥರ ಗೆಟ್ ರೆಡಿ ವಿತ್ ಮೀ ನಾನು ತುಂಬ ಮಾಡ್ತೀನಿ. ಲೆಟ್ಸ್ ಸಿ ವಾಟ್ಸ್ ಇನ್ ಮೈ ಬ್ಯಾಗ್. ಮಾಡಿದ್ರೆ ಇದರಲ್ಲಿ ಕಸ ತುಂಬಂಗೆ ತುಂಬಿದ್ದೀನಿ, ಅದು ಮಾಡೋದಕ್ಕಾಗಲ್ಲ. ಇಟ್ಸ್ ವೆರಿ ವಿಯರ್ಡ್. ಅದು ಟ್ರೈನಲ್ಲಿ ಹೋಗ್ತಾ ರಿಟರ್ನ್ ಬರ್ತಾ ತಿನ್ನೋದಕ್ಕೆ ಅಂತ ಚಿಪ್ಸ್ ಎಲ್ಲ ಇಟ್ಕೊಂಡಿದ್ದೆ. ಸೊ ಯಾ, ಐ ಆಮ್ ಡನ್. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ.